ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಹಾಜರಾಗುತ್ತಿಲ್ಲವೆಂದು ಆರೋಪಿಸಿ ಗ್ರಾಮ ಪಂಚಾಯಿತಿ ಕಚೇರಿಗೆ ದಿಢೀರ್ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ ಘಟನೆ ಚಾಮರಾಜನಗರ ತಾಲೂಕಿನ ಸಂತೆಮರಳ್ಳಿ ಹೋಬಳಿಯ ಗೂಳಿಪುರ ಗ್ರಾಮದಲ್ಲಿ ನಡೆದಿದೆ. ಇಷ್ಟೇ ಅಲ್ಲದೆ ನರೇಗಾ ಕೆಲಸಗಳಲ್ಲಿ ತಾರತಮ್ಯ ಮಾಡಲಾಗುತ್ತಿದೆ ಹಾಗೂ ಈ ಸ್ವತ್ತು ಸಂಬಂಧಿತ ಕೆಲಸಗಳಲ್ಲಿ ದೀರ್ಘ ವಿಳಂಬವಾಗುತ್ತಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ರು. 5-6 ಹೆಣ್ಣಾಳಿಗೆ ಒಂದು ಹೆಣ್ಣಾಳು ಮುಂದೆ ತುಂಬಕ್ಕಾಗ್ತಾವೆ. 7 ಮೀಟ್ರ್ ಉದ್ದ 7 ಅಡಿ ನಾಲ್ಕು ಕೊಡ್ತಾರಲ್ಲ, ಅಷ್ಟು ಆರ್ಲಾಗಿದ್ದಷ್ಟು ಕೆರೆ ಒಳಗೆ ಈ ಪಂಚಾಯತಿ ಮೆಂಬರ್ಗಳು ಆ ಥರ ಕಟ್ ಮಾಡಿ ಹೇಳ್ತಾರಲ್ಲ. ಹರಿಜನ್ ಪಿ ಜಿ ಪಂಚಾಯತಿ ಮೆಂಬರ್ ಓಡಾಡ್ತಾರಪ್ಪ. ಇಲ್ಲಿ ಇನ್ನು ಯಾವ ಪಿ ಜಿ ಯಜಮಾನಗಳು ಮೆಂಬರ್ಗಳು ಒಬ್ಬರು ಇಲ್ಲ ಇಲ್ಲಿ ಪಂಚಾಯತಿ ಒಳಗೆ. ಹರಿಜನ್ ಪಿ ಜಿ ಒಬ್ಬ ಇಲ್ಲಿ ಓಡಾಡ್ತಾವ. ಯಾವ ಕೆಲಸ ಮಾಡ್ಬೇಕಾರೆ ಅವ್ರ ರೈತಾರೆ. ಈಗ 1.5 ವರ್ಷವಾಗದೆ 15ನೇ ಹಣಕಾಸು ಬಂತು. ಇನ್ನೂ ಅವರು ಏನಾದ್ರು ಗ್ಯಾರಂಟಿ ಕೆಲಸ ಮಾಡ್ತಾ ಇಲ್ಲ. ದುಡ್ಡು ಬಂದಿಲ್ವ ಅನ್ನೋದು ನಮ್ಮ ಪರಿಶೀಲನೆ ಮಾಡಬೇಕು. ಬಂದು ದುಡ್ಡು ಕಟ್ಸ್ಕೊಂಡ್ರೆ ಆ ದುಡ್ಡು ಕಟ್ಸ್ಕೊಂಡು 2 ತಿಂಗಳಾಯ್ತು. ಪಂಚಾಯತಿಗೆ ಯಾವ ವಿಧವಾದ ದುಡ್ಡು ಬಂದಿಲ್ಲ ಅಂತಾರೆ. ಇನ್ನು ಆ ದುಡ್ಡು ಬರೋದು ಯಾವತ್ತ? ದುಡ್ಡು ಕಟ್ಟೋವರೆಗೆ ಇವತ್ತೇ ಲಾಸ್ಟ್ ಡೇಟು, ಫೈನಲ್ಲು ದುಡ್ಡು ಕಟ್ಬಿಟ್ಟಿದ್ರು. ಎಲ್ಲ ಸಾಲ ಸೋಲ ಮಾಡಿ ದುಡ್ಡು ಕಟ್ದು ನಮ್ಗೆ ಯಾವ ವಿಧವಾದ ದುಡ್ಡು ಬಂದಿಲ್ಲ. ಆ ದುಡ್ಡು ಬರೋದಿದೆ ಯಾವಾಗ? ಇದನ್ನು ಉತ್ತರನ PDO ಮೇಡಮ್ ಕೊಡಬೇಕು. ಸಂಬಂಧಪಟ್ಟ ಮೇಲಾಧಿಕಾರಿಗಳು ಬರಬೇಕು. 1 ವಾರ ಆಗಲಿ 15 ದಿನ ಆಗಲಿ ಪಂಚಾಯತಿ ಬಂದ್ ಮಾಡಬೇಕು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಮೇಲಧಿಕಾರಿಗಳು ಭೇಟಿ ನೀಡುವ ತನಕ ಪ್ರತಿಭಟನೆ ಮುಂದುವರಿಸುವುದಾಗಿ ಪಟ್ಟು ಹಿಡಿದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಪೊಲೀಸರು ತೆರಳಿ ಸಮಾಧಾನ ಪಡಿಸಲು ಮುಂದಾದ್ರು. ನಂತರ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಶ್ರೀಕಂಠರಾಜೆ ಅರಸು ಸ್ಥಳಕ್ಕೆ ಆಗಮಿಸಿ ಗ್ರಾಮಸ್ಥರ ಅಳಲು ಆಲಿಸಿದ್ರು. ಈ ವೇಳೆ ಗ್ರಾಮಸ್ಥರು ಮತ್ತು ಪಂಚಾಯಿತಿ ಸದಸ್ಯರ ನಡುವೆ ಕೆಲ ಸಮಯ ಮಾತಿನ ಚಕಮಕಿ ಕೂಡ ನಡೆಯಿತು. ಗ್ರಾಮಸ್ಥರ ಎಲ್ಲ ಕೆಲಸಗಳನ್ನು ತುರ್ತಾಗಿ ಮಾಡಿಕೊಡುವ ಭರವಸೆ ನೀಡಿದ ನಂತರ ಪ್ರತಿಭಟನೆ ಶಾಂತಿಯುತವಾಗಿ ಮುಕ್ತಾಯವಾಯಿತು. ಪ್ರಕಾಶ್ ಕೆಪಿ, ನ್ಯೂಸ್ ಅಟ್ 9. ನ್ಯೂಸ್ ಅಟ್ 9 ಕನ್ನಡ, ಸತ್ಯ ಸಂಗತಿಗಳ ಅನಾವರಣ.